ಹಲೋ ವೀಕ್ಷಕರೇ, ನಮಸ್ಕಾರ. ಇವತ್ತಿನ ದಿವಸ ನಾವು ಯಾವ ರೀತಿ ಮೃದುವಾದ ಗಿಣ್ಣದ ಹಾಲಿನಿಂದ ವಡೆಯನ್ನು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೇನೆ ನೋಡ್ರಿ. ಈ ರೀತಿ ನಾನು ಗಿಣ್ಣದ ವಡೆಯನ್ನು ರೆಡಿ ಮಾಡಿ ಇಲ್ಲಿ ನನ್ನ ಚಿಟಿಮೆಯಾದಂತಹ ಬರ್ಡೇಯನ್ನು ಆಚರಿಸ್ಕೊಳ್ಳೋಕ್ಕೆ ಈ ಥರ ಗಿಣ್ಣದ ವಡೆಯಿಂದ ಕೇಕ್ ರೆಡಿ ಮಾಡಿ ನಾವು ಆಕೆಗೆ ಬರ್ಡೇ ಮಾಡಲಿಕ್ಕೆ ಒಂದು ಮ್ಯಾಜಿಕ್ಕಾಗಿ ಗಿಣ್ಣದ ವಡೆ ಕೇಕ್ ಅಂಥೇಳಿ ಆಕಿನ ಖುಷಿ ಪಡಿಸ್ತಾ ಇದ್ದೀವಿ ನೋಡ್ರಿ. ಈ ಥರ ಸಾಫ್ಟ್ ಆ್ಯಂಡ್ ಮೃದುವಾಗಿ ನಾವು ಗಿಣ್ಣದ ವಡೆ ಮಾಡಲೇಬೇಕು ಅಂತಂದರೆ ಈ ವಿಡಿಯೋನ ತಪ್ಪದೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಹಾಕಿದ್ದು ನೋಡಲಿಕ್ಕೆ ನಿಮಗೆ ಅನುಕೂಲಕರವಾಗಿರುತ್ತೆ. ಗಟ್ಟಿ ಗಿಣ್ಣದ ವಡೆನೂ ಮಾಡ್ಬೋದು. ಈ ರೀತಿ ನಾವು ಗಿಣ್ಣದ ಹಾಲು ಮತ್ತು ಬಿಳೆ ಹಾಲು ಮಿಕ್ಸ್ ಮಾಡಿಕೊಂಡು ಯಾವ ರೀತಿ ಮೃದುವಾಗಿ ಗಿಣ್ಣದ ವಡೆಯನ್ನು ಮಾಡಬೇಕಂತ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಯಾವ ರೀತಿ ಇದು ಟೇಸ್ಟಾಗಿ ನೋಡಿ ಎಷ್ಟು ಮೃದುವಾಗಿ ಕಾಣಿಸ್ತಾ ಇದೆಯಲ್ವಾ ಫ್ರೆಂಡ್ಸ್. ನೋಡಿ, ಈಗ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. ಈಗ 2 ಗ್ಲಾಸ್ ನಾನು ಶುದ್ಧವಾದ ಗಿಣ್ಣದ ಹಾಲು ತಗೊಳ್ತಾ ಇದ್ದೀನಿ. ಇದು ಶಕ್ತಿದಾಯಕವಾಗಿ ಇರ್ತದೆ. ಈ ಹಾಲಿನಿಂದ ನಾವು ಯಾವ ರೀತಿ ಗಿಣ್ಣದ ವಡೆ ಮಾಡೋಣ ನೋಡೋಣ. ನೋಡ್ರಿ, ಅದಕ್ಕೆ ಬೇಕಾಗುವುದು ಬೆಲ್ಲ, ಕಸಕಸಿ, ಏಲಕ್ಕಿ, ಲವಂಗ ಮತ್ತು ಬಿಳೆ ಹಾಲು 1 ಗ್ಲಾಸ್. ನೋಡ್ರಿ, ಈಗ ನಾವು ಏನು ಮಾಡ್ತಾ ಇದ್ದೀವಿ, ಒಂದು ಪಾತ್ರೆಯಲ್ಲಿ ಕುಕ್ಕರ್ನ ಡಬ್ಬೆಯಲ್ಲಿ ನಾನು ತಳಗ ಒಂದು ಸ್ವಲ್ಪ ಗ್ಲಾಸ್ ನೀರು ಹಾಕಿ ಅದಕ್ಕೆ ಸ್ಟ್ಯಾಂಡ್ ಹಾಕಿ ಒಂದು ಪಾತ್ರೆಯನ್ನು ಅದರಲ್ಲಿ ಇಟ್ಬಿಡ್ತೇನೆ. ಈ ರೀತಿ ನೀವು ಇಟ್ಕೊಳ್ಳಿ. ಇಟ್ಕೊಂಡ ನಂತರ ಏನು ಮಾಡಬೇಕು, ಆ ಪಾತ್ರೆ ಒಳಗೆ ಬಿಳಿ ಹಾಲನ್ನು ನಾವು ತಗೊಂಡು ಆ ಪಾತ್ರೆಗೆ 1 ಗ್ಲಾಸ್ ಬಿಳಿ ಹಾಲನ್ನು ಆ್ಯಡ್ ಮಾಡ್ಕೊಳ್ಳಿ, ಹಾಕಿಬಿಡಿ. ನೋಡ್ರಿ, ಈ ಬಿಳಿ ಹಾಲು ಹಾಕೋದ್ರಿಂದ ಗಟ್ಟಿ ಹಾಲಿನ ಜೊತೆ ಕೂಡಿಸಿದಾಗ ಅದು ತುಂಬ ಟೇಸ್ಟಾಗಿ ಮೃದುವಾಗಿ ಡಿಫ್ರೆಂಟ್ ರುಚಿಯನ್ನು ಅದು ಕೊಡ್ತದೆ. ನಾವು ಬರೀ ಗಟ್ಟಿ ಹಾಲದಿಂದನೂ ಗಿಣ್ಣದ ವಡೆ ಮಾಡ್ಬೋದ್ರಿ. ಗಟ್ಟಿ ಹಾಲದಿಂದ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಏನಾಗಿರ್ತಾವ, ಬಿರುಸಾಗಿರ್ತಾವ. ಆದ ಕಾರಣ ನಾವು ಸ್ವಲ್ಪ ಅದಕ್ಕೆ ಬಿಳಿ ಹಾಲನ್ನು ಕೂಡಿಸಿ ಮಾಡೋದ್ರಿಂದ ತುಂಬ ಮೃದುವಾಗಿ ಟೇಸ್ಟಾಗಿ ಬರ್ತಾವಂತಿಲ್ಲಿ ನಾನು ಬಿಳಿ ಹಾಲನ್ನು 1 ಗ್ಲಾಸ್ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 3 ಗ್ಲಾಸ್ ಈಗ ಹಾಲಾಯಿತು. 3 ಗ್ಲಾಸ್ ಹಾಲಿಗೆ ನಾನೇನು ಮಾಡ್ತಾ ಇದ್ದೀನಿ, 2 ಗ್ಲಾಸ್ ಬೆಲ್ಲವನ್ನು ಇಲ್ಲಿ ಮೃದುವಾಗಿ ಜಜ್ಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ನೀವು 2 ಗ್ಲಾಸ್ ಬೆಲ್ಲನ ಹಾಕೋಬೋದು. ಇಲ್ಲ ನಮಗೆ ಜಾಸ್ತಿ ಸಿಹಿ ಬೇಕಂತಂದರೆ ಇನ್ನೂ ಅರ್ಧ ಅಥವಾ 1 ಗ್ಲಾಸ್ ಬೆಲ್ಲವನ್ನು ನೀವು ಆ್ಯಡ್ ಮಾಡ್ಕೋಬಹುದು. ಅದಕ್ಕೆ ಕಂಪಾಗುವ ಸಾಮಗ್ರಿಗಳನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಕಸಕಸಿ ಮತ್ತು ಏಲಕ್ಕಿ ಮತ್ತು ಲವಂಗ ಪುಡಿ. ನಿಮಗೆ ಬೇಕಂದರೆ ಸ್ವಲ್ಪ ಒಣ ಕೊಬ್ಬರಿಯನ್ನು ತುರ್ಕೊಂಡು ಅದಕ್ಕೆ ಹಾಕ್ಕೋಬೋದು, ಇನ್ನೂ ಟೇಸ್ಟ್ ಆಗಿರುತ್ತೆ. ಅಥವಾ ನೀವು ಕೇಸರಿ ಯೂಸ್ ಮಾಡ್ಕೋಬೋದು, ಬಾದಾಮ್ ಪುಡಿ ಯೂಸ್ ಮಾಡ್ಕೋಬೋದು. ಇನ್ನೂ ಹೆಚ್ಚು ಟೇಸ್ಟಾಗಿ ಬರಬೇಕಂದ್ರೆ ಈ ರೀತಿ ನೀವು ಯಾವುದೇ ಪೌಡ್ರನ್ನು, ಸೀಡ್ಸ್ಗಳನ್ನು ಬೆಳೆಸ್ಕೋಬೋದು. ಈ ರೀತಿ ಬೆಲ್ಲವನ್ನು ಅದನ್ನೆಲ್ಲ ಏನು ಮಾಡಬೇಕ್ರಿ, ಆ ಹಾಲಿನೊಂದಿಗೆ ಮಿಕ್ಸ್ ಮಾಡ್ತಾ ಹೋಗಬೇಕು. ಎಲ್ಲ ಅದರೊಂದಿಗೆ ಕರಗಬೇಕದು. ಕರಗಿದ ಮೇಲೆ ನೀವೇನು ಮಾಡಬೇಕು, ಅದಕ್ಕೆ ಮುಚ್ಚಳಿಕೆಯನ್ನು ಮುಚ್ಚಿ ಒಂದು 20 ನಿಮಿಷ ಇಟ್ಬಿಡಬೇಕು. ನೋಡ್ರಿ, ಈಗೆಲ್ಲ ನಾನು ಬೆಲ್ಲವನ್ನು ಕರಗಿಸಿಬಿಟ್ಟಿದ್ದೇನೆ. ಕರಗಿಸಿದ ನಂತರ ಏನು ಮಾಡಬೇಕು, ಅದಕ್ಕೆ ಮುಚ್ಚಳವನ್ನು ಹಾಕಿ ಅದನ್ನು ಏನು ಮಾಡಿ ಕುಕ್ಕರ್ ಬಾಯನ್ನು ಹಾಕಿ ಒಲೆ ಮೇಲೆ ಇಟ್ಬಿಡಿ. ಈ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡ್ತಾ ಇರಿ ಮತ್ತು ಹಾಗೂ ಸಬ್ಸ್ಕ್ರೈಬ್ ಕೂಡ ಆಗಿ. ಹೌದಾ ಫ್ರೆಂಡ್ಸ್. ನೋಡ್ರಿ, ಈ ಥರ ಒಂದು 20 ನಿಮಿಷ ನಾವೇನು ಮಾಡಬೇಕು, ಇಟ್ಬಿಡಬೇಕು. ಒಂದು ಸೀಟಿ ಆದ ನಂತರ ತೆಗೆದಾಗ ಈ ರೀತಿ ಅದು ಆಗಿರುತ್ತೆ. ನೋಡ್ರಿ, ಎಷ್ಟು ಚೆನ್ನಾಗಿ ನಾನು ಇಲ್ಲಿ ಕೊರಿತಾ ಇದ್ದೀನಿ. ಹೌದಾ, ನೋಡಿದ್ರೇ ಎಲ್ಲರಿಗೂ ಗಿಣ್ಣದ ವಡೆಯನ್ನು ತಿನ್ಬೇಕನ್ನಿಸುತ್ತೆ. ಇದು ಶಕ್ತಿದಾಯಕ, ತುಂಬ 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 ಶಕ್ತಿದಾಯಕ ಆಹಾರ ಆಗಿರ್ತದೆ. ಹೌದಾ, ನೋಡ್ರಿ ಎಷ್ಟು ಮೃದುವಾಗಿ
ಗಿಣ್ಣದ ವಡಿ ಆಗಿದ್ದಾವೆ. ಅದನ್ನ ಈಗ ಒಂದು ಟೇಸ್ಟ್ ಮಾಡುವ ಸಮಯ. ಕಟ್ ಮಾಡಿ ಏನು ಮಾಡ್ತಾ ಇದ್ದೀನಿ, ಒಂದು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಮೃದುವಾಗಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಅಷ್ಟೇ ಟೇಸ್ಟಾಗಿನೂ ಆಗಿದೆ ನೋಡಿ, ಎಷ್ಟು ಚಂದ ಕಲರ್ ಆಗ್ತಾ ಇದೆ, ಹೌದಾ? ಇದು ಎಲ್ಲ ಶುದ್ಧವಾದ ಹಸುವಿನ ಹಾಲಿನಿಂದ ಈ ಥರ ನೀವು ಗಿಣ್ಣದ ವಡಿ ಮಾಡಿ ಮನೆಯಲ್ಲಿ ಎಲ್ಲರಿಗೂ ಟೇಸ್ಟ್ ಮಾಡೋಕ್ಕೆ ಹೇಳಿ. ಇದೇ ರೀತಿ ಗಿಣ್ಣದ ಹಾಲು ತಗೊಂಡು ನೀವು ಇದೇ ರೀತಿ ನನ್ನ ರೆಸಿಪಿಯನ್ನು ಫಾಲೋ ಮಾಡಿ ಬಿಳಿ ಹಾಲು ಕುಡಿಸಿ ಗಿಣ್ಣದ ವಡಿಯನ್ನು ಮಾಡಲು ಟ್ರೈ ಮಾಡಿ. ತುಂಬ ಟೇಸ್ಟ್ ಆಗಿರುತ್ತೆ. ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.